ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತ ಹಲವಾರು ಆಚರಣೆಗಳು, ಸಂಸ್ಕೃತಿಗಳ ಜೊತೆಗೆ ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸುವ ಜೊತೆಗೆ ಹಲವಾರು ಸಂಪ್ರದಾಯಗಳನ್ನು ಒಳಗೊಂಡಿರುವ ಏಕೈಕ ದೇಶವೆಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ವಿಶಿಷ್ಟ ಪದ್ಧತಿಗಳು ಇಂದಿನ ಪೀಳಿಗೆಯವರಲ್ಲಿ ಕಣ್ಮರೆಯಾಗುತ್ತಿದೆ. ಸುಗ್ಗಿ ಹಬ್ಬವಾದ ಮಕರ ಸಂಕ್ರಾಂತಿ, ಸೂರ್ಯದೇವನು ದಕ್ಷಿಣದಿಂದ ಉತ್ತರಕ್ಕೆ ಸಾಗುವ ಸಂದರ್ಭದಲ್ಲಿ ದೇಶದಲ್ಲಿ ಅನೇಕ ಕಡೆ ವಿವಿಧ ರೀತಿಯ ಪದ್ಧತಿ ಮತ್ತು ಹಬ್ಬಗಳ ಆಚರಣೆ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸೊರಬದ ಕಾನಕೆರೆಯ ರಾಘವೇಂದ್ರ ಬಡಾವಣೆಯ ನಾಗರಿಕರು ಮಕರ ಸಂಕ್ರಾಂತಿ ಹಬ್ಬವನ್ನು ಸಾಮೂಹಿಕವಾಗಿ ಆಚರಿಸುವ ಪದ್ಧತಿಯನ್ನು ಇತ್ತೀಚಿನ ವರ್ಷಗಳಿಂದ ನಡೆಸಿಕೊಂಡು ಮುಂದಿನ ಪೀಳಿಗೆಗೆ ಸಂಕ್ರಾಂತಿ ಹಬ್ಬವನ್ನು ತಿಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಬಡಾವಣೆಯ ಹಿರಿಯರು, ಕಿರಿಯರು ಮಕ್ಕಳಾದಿಯಾಗಿ ಒಂದೆಡೆ ಸೇರಿ ಹೊಸದಾಗಿ ಬಂದ ಪೈರನ್ನು ತಂದು ರಾಶಿ ಹಾಕಿ ರೈತಾಪಿ ಕೆಲಸಕ್ಕೆ ಬಳಸುವ ಸಾಂಪ್ರದಾಯಿಕ ಉಪಕರಣಗಳನ್ನು ಇಟ್ಟು ಪೂಜೆ ಸಲ್ಲಿಸುತ್ತಾರೆ. ಬಳಿಕ ಮಕ್ಕಳು ಮತ್ತು ಮಹಿಳೆಯರು ಜಾನಪದ ನೃತ್ಯಗಳನ್ನು ಮಾಡುವ ಮೂಲಕ ಈ ಆಚರಣೆಗೆ ವಿಶೇಷತೆ ತರುತ್ತಿದ್ದಾರೆ. ಬಳಿಕ ಎಲ್ಲರಿಗೂ ಇಲ್ಲಿಯೇ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಎಲ್ಲರಿಗೂ ಮಾದರಿಯಾಗುತ್ತಿದ್ದಾರೆ. ಆತ್ಮೀಯ ಎಲ್ಲ ಬಂಧುಗಳೇ, ಈ ದಿನದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ, ಈ ಒಂದು ಕಾನಕೆರೆ ಸೊರಬ ಇಲ್ಲಿಯ ಒಂದು ವಿಜೃಂಭಣೆಯಾದ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಏನು ನಡೀತಾ ಇರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಾವು ಇವತ್ತು ನೋಡಿದ್ದೀವಿ. ಅದೇನಪ್ಪ ಅಂತಂದರೆ, ನಮ್ಮ ಆಚರಣೆಗಳು ಎಲ್ಲ ನಶಿಸಿ ಹೋಗುವಂಥ ಸಂದರ್ಭದಲ್ಲಿಯೂ ಸಹ ಇಂಥ ಕಾರ್ಯಕ್ರಮಗಳನ್ನು ಇಲ್ಲಿಯ ಏನು ಮಾತೆಯರಿರ್ಬೋದು, ಸಹೋದರರಿರ್ಬೋದು, ಭಾಳ ವಿಜೃಂಭಣೆ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದಾಗ ನಾವು ಇಲ್ಲಿ ಬಂದು ನೋಡಿದಾಗ ಇದು ನಾವು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಅನ್ಸುತ್ತೆ. ಯಾಕೆಂತಂದರೆ ಇವತ್ತು ವಿಜೃಂಭಣಿಸ್ತಾ ಇರುವಂಥ ಒಂದು ಸನಾತನ ನಮ್ಮ ಸಂಸ್ಕೃತಿಯು ಇಲ್ಲಿ ನಾವು ಎದ್ದು ಕಾಣಬಹುದು. ಇಲ್ಲಿ ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ಕಾನಕೆರೆಯಲ್ಲಿ ಮಾಡ್ತಾ ಇದ್ದಾರೆ. ಇದೇ ಥರದಲ್ಲಿ ನಾವು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಈ ಥರ ಎಲ್ಲರೂ ಅನ್ಯೋನ್ಯವಾಗಿ ನಾವು ಸೇರಿ ಭಾಗವಹಿಸಿ ಮಾಡಿದ ಆದಲ್ಲಿ ಮುಂದಿನ ಒಂದು ಉತ್ತಮವಾದ ಒಂದು ಸದೃಢ ಸಮಾಜವನ್ನು ನಾವು ನೋಡಲಿಕ್ಕೆ ಕಾಣ್ಬೋದು ಅನ್ನೋ ಒಂದು ಉದಾಹರಣೆ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಇಂಥ ಒಂದು ಹಬ್ಬಗಳಾಗಿರ್ಬೋದು, ಇದು ಒಂದೇ ಅಂತಲ್ಲ, ಎಲ್ಲ ಹಬ್ಬಗಳಲ್ಲೂ ನಾವು ಇದೇ ಥರದಲ್ಲಿ ಸೇರ್ಕೊಂಡು ನಾವು ಮಾಡ್ತಾ ಹೋಗ್ತಾ ಇದ್ದರೆ ಅದೇ ಥರದಲ್ಲಿ ನಾವು ಒಂದು ಒಳ್ಳೆಯ ಸಂಸ್ಕಾರಯುತವಾದ ಒಂದು ಸಮಾಜವನ್ನು ನಾವು ಕಟ್ಟಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಇಂಥವು ಹಬ್ಬಗಳ ನಮ್ಮ ಆಚರಣೆಗಳು ಇದೆ ಸದಾ ಇದೇ ಥರದಲ್ಲಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಒಂದು ವಿರಾಮ. ಆತ್ಮೀಯ ರಾಘವೇಂದ್ರ ಬಡಾವಣೆ ಕಾನಕೆರೆಯ ನಾಗರಿಕ ಬಂಧುಗಳೇ, ಕಳೆದ 7 ವರ್ಷಗಳಿಂದ ಇಲ್ಲಿ ಸಂಕ್ರಾಂತಿ ಆಚರಣೆ ಆಗ್ತಾಯಿದೆ. ನಾನು ಒಂದು 3-4 ಬಾರಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮದ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ ಹಬ್ಬ ಹರಿದಿನಗಳ ವಿಚಾರಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಈ ನಾಗರಿಕ ಬಂಧುಗಳು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇದರ ಅರ್ಥ ಇಷ್ಟೇ, ನಾವು ಪ್ರತಿಯೊಂದು ಹಬ್ಬಕ್ಕೂ ಒಂದು ವೈಶಿಷ್ಟ್ಯವಾದಂಥ ಅರ್ಥ ಇದೆ, ಅದರ ಮಹತ್ವ ಇದೆ, ಅದಕ್ಕೆ ಆದಂಥ ಸಂಸ್ಕಾರಗಳಿದೆ. ಇವನ್ನೆಲ್ಲ ಕೂಡ ನಮ್ಮ ತಲೆಮಾರಿಗೆ ಅದು ಮುಗಿದು ಹೋಗಬಾರ್ದು, ನಮ್ಮ ಮಕ್ಕಳಿಗೆ ಅದು ಮುಂದೆ ಬರಬೇಕು. ಈ ಸಂಪ್ರದಾಯಗಳು, ಆಚರಣೆಗಳು, ಪದ್ಧತಿಗಳೆಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಹಿರಿಯರಿಗೆ ಅದು ತಲುಪುವಂಥ ಪ್ರಯತ್ನವನ್ನು ಇಲ್ಲಿನ ಎಲ್ಲ ನಾಗರಿಕ ಬಂಧುಗಳು ಮಾಡಿದ್ದಾರೆ. ಈ ಕಾರ್ಯಕ್ರಮ, ಈ ಸಂಕ್ರಾಂತಿ ಆಚರಣೆ ಏನು ಉತ್ತರಾಯಣದ ಪುಣ್ಯಕಾಲದಲ್ಲಿ ಮಾಡುವಂಥ ಕೆಲಸ, ಹಾಗೆ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆದಂಥ ಬೆಳೆಯನ್ನು ಪೂಜಿಸಿ ಮನೆಗೆ ತರುವಂಥ ಈ ಆಚರಣೆ ಸುಗ್ಗಿ ಹಬ್ಬ ಇದು. ಈ ನಾಡಿನ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.